ನಮಸ್ಕಾರ ಎಲ್ಲ ವಿಜಯ ಕರ್ನಾಟಕ ವೀಕ್ಷಕರುಗಳಿಗೆ ಸ್ವಾಗತ. ಇವತ್ತು ನಾವು ಮಾತಾಡ್ತಾ ಇರೋದು ಬಂಜತನಗೆ ಆಗೋ ಒನ್ ಆಫ್ ದ ಮೇನ್ ಕಾರಣ. ಓಕೆ, ಅದನ್ನ ಯಾವ ಥರ ಟ್ರೀಟ್ ಮಾಡೋದಂತ ಮಾತಾಡೋಕ್ಕೆ. ಇದು ಗಂಡಸರಿಂದ ಆಗೋ ಪ್ರಾಬ್ಲಮ್ ಅಂದರೆ ಮೇಲ್ ಇನ್ಫರ್ಟಿಲಿಟಿ ಅಂತ ಏನು ಹೇಳ್ತೀವಿ, ಅದ್ರ ಬಗ್ಗೆ ಇವತ್ತು ಮಾತಾಡೋಣ. ಒಂದು ಮಗು ಆಗ್ಬೇಕಂದ್ರೆ ಯಾವ ಥರ ಒಂದು ಮೊಟ್ಟೆನೋ ಒಂದು ಬೀಜ ಎರಡು ಇಂಪಾರ್ಟೆಂಟೋ, ಅದೇ ಥರ ಇದನ್ನ ಕಂಡಿಡ್ದು ಇದನ್ನ ಟ್ರೀಟ್ಮೆಂಟ್ ಕೊಡೋದು ತುಂಬ ಮುಖ್ಯವಾದ. ಸೊ ಹೆಣ್ಣನ್ನೇ ದೋಷಿಸೋದು ತುಂಬಾನೇ ಸುಲಭ, ಬಟ್ ದೆನ್ ದಟ್ ಈಸ್ ನಾಟ್ ದ ರೈಟ್ ಥಿಂಗ್. ಯಾಕಂದರೆ ನಮ್ಗೆ ಗೊತ್ತು, ಈಗ ನಾವು ಮಾಡಿರೋ ರಿಸರ್ಚ್ ಸ್ಟಡೀಸಲ್ಲೆಲ್ಲ ಗೊತ್ತಾಗಿದೆ ಯಾವ ರೀತಿ ಹೆಣ್ಣು ಅದೇ ರೀತಿ ಗಂಡಸರಿಗೂ ಇದು ಪ್ರಾಬ್ಲಮ್ ಆಗಿರೋ ಕಾರಣ 50-50% ಹೆಣ್ಣರಲ್ಲಿ ಪ್ರಾಬ್ಲಮ್ ಇರುತ್ತೆ, ಇನ್ನೊಂದು 50% ಗಂಡಸರದಿಂದನೇ ಆಗ್ಬೋದು. ಸೊ ಗಂಡಸರಲ್ಲಿ ಮೇಲ್ ಇನ್ಫರ್ಟಿಲಿಟಿ ಅಂತ ಏನು ಹೇಳ್ತೀವಿ ಅದ್ರ ಬಗ್ಗೆ ಮಾತಾಡೋಣ. ಸೊ ನಾನು ಇದು ಸಂಭೋಗ ಕ್ರಿಯೆದೆಲ್ಲ ಮಾತಾಡಲ್ಲ. ಇವತ್ತು ಮಾತಾಡೋದು ಅಂದರೆ ವೀರ್ಯಾಣು ಪರೀಕ್ಷೆ ಆದಮೇಲೆ ಅದರಲ್ಲಿ ಆಗೋ ಪ್ರಾಬ್ಲಮ್ಸಲ್ಲಿ ಯಾವ ಥರ ಟ್ರೀಟ್ಮೆಂಟು, ಯಾವ ಥರ ಅದನ್ನು ಇಂಟರ್ಪ್ರೇಟ್ ಮಾಡಬೇಕು ಅಂತ. ಸೊ ಇದನ್ನು ಗಂಡಸರಲ್ಲಿ ಒಂದು ಮುಖ್ಯವಾದ ಟೆಸ್ಟ್ ಏನಂದ್ರೆ ಸೆಮೆನ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಸೆಮೆನ್ ಅನಾಲಿಸಿಸಲ್ಲಿ ಯೂಶಲಿ ಬೀಜನ 3-4 ಪ್ಯಾರಾಮೀಟರ್ಸಲ್ಲಿ ಯೂಶಲಿ ಟೆಸ್ಟ್ ಮಾಡ್ತೀವಿ. ಒಂದು, ಅದರದ್ದು ಎಷ್ಟು ಅಳುವಿದೆ, ಕೌಂಟ್ ಎಷ್ಟಿದೆ, ಅದ್ರ ಚಲನ ಶಕ್ತಿ ಹೇಗಿದೆ, ಮತ್ತೆ ಅದ್ರದ್ದು ಆಕಾರ ಹೇಗಿದೆ ಅಂತ ಟೆಸ್ಟ್ ಮಾಡ್ತೀವಿ. ಸೊ ಇದೆಲ್ಲ ನಾರ್ಮಲ್ ಇದ್ರೆ ಅದನ್ನು ನಾರ್ಮಲ್ ಸೆಮೆನ್ ಅಂತ ಹೇಳ್ತೀವಿ. ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ಅದ್ರ ಪ್ರಕಾರ ಡಯಾಗ್ನೋಸಿಸ್ ಅಂದರೆ ಚಲನ ಶಕ್ತಿ ಕಡಿಮೆ ಇದ್ದಾಗ ನಾವು ಅದನ್ನು ಆಸ್ಟೆನೋಸ್ಪರ್ಮಿಯಾ ಅಂತೀವಿ, ಕೌಂಟ್ ಕಮ್ಮಿ ಇದ್ದಾಗ ಆಲಿಗೋಸ್ಪರ್ಮಿಯಾ ಅಂತ ಹೇಳ್ತೀವಿ, ಆಕಾರ ಸರಿ ಇಲ್ಲ ಅಂದರೆ ಟೆರಟೋಜೂಸ್ಪರ್ಮಿಯಾ ಅಂತ ಎಲ್ಲ ಡಯಾಗ್ನೋಸ್ ಆಗ್ಬೋದು. ಸೊ ಯೂಶಲಿ ಈ ಥರ ಏನೋ ಡಯಾಗ್ನೋಸ್ ಆದಾಗ ಮುಂದೆ ಯಾವ ಥರ ಅದನ್ನು ನಾವು ಟ್ರೀಟ್ ಮಾಡೋದು. ಯಾಕಂದರೆ ಮೋಸ್ಟ್ ಆಫ್ ದಿಸ್ ಸ್ಮಾಲ್ ಪ್ಯಾರಾಮೀಟರ್ ಪ್ರಾಬ್ಲಮ್ಸ್ ಏನು ಹೇಳ್ತೀವಿ, ಕೌಂಟ್ ಆಗಿರಲಿ, ಇಲ್ಲ ಚಲನ ಶಕ್ತಿದೇನೋ ಪ್ರಾಬ್ಲಮ್ ಆಗಿರಲಿ, ಆಕಾರದ ಏನಾದರೂ ಪ್ರಾಬ್ಲಮ್ ಆಗಿರಲಿ, ಟ್ರೀಟಬಲ್ ಕಂಡೀಷನ್ ಅಂದರೆ ಇದಕ್ಕೆ ಸೂಕ್ತವಾಗಿ ಏನಾದರೂ ಡಯಾಗ್ನೋಸಿಸ್ ಮಾಡಿದಾಗ. ಸೊ ಇವ್ರಿಗೆ ಏನೆಲ್ಲ ಏನಂತಾರೆ ಡಯಾಗ್ನೋಸಿಸ್ಗೆ ಏನೆಲ್ಲ ಟೆಸ್ಟ್ಗಳು ಮಾಡಬೇಕಂತ ಮಾತಾಡೋಣ. ಟೆಸ್ಟ್ಗಳು ಅಂದರೆ ಯೂಶಲಿ ಈ ಥರ ವೇರಿಯೇಷನ್ ಬಂದಾಗ, ಏನಂದರೆ 7 ಪ್ಯಾರಾಮೀಟರ್ಸಲ್ಲಿ ವೇರಿಯೇಷನ್ ಬಂದಾಗ ಫಸ್ಟ್ ನಾವು ಏನು ಹೇಳೋದಂದರೆ ಇದು ಪರ್ಮನೆಂಟ್ ಅಲ್ಲ. ಯಾಕಂದರೆ ಕೆಲವು ಟೈಮು ನಿಮಗೆ ಏನಾದರೂ 2 ತಿಂಗಳು ಇಲ್ಲ 3 ತಿಂಗಳಿಂದ ಜ್ವರ ಬಂದಿರ್ಬೋದು, ಇಲ್ಲ ಏನೋ ಸ್ಟ್ರೆಸ್ ಆಗಿರ್ಬೋದು, ಡ್ರಾಮಾ ಆಗಿರ್ಬೋದು, ಟ್ರಾವೆಲ್ ಮಾಡಿರ್ಬೋದು, ಅದರಿಂದ ಏನಾದರೂ ದುಷ್ಪರಿಣಾಮ ಆಗಿ ಈ ತಿಂಗಳಲ್ಲಿ ಈ ಥರ ಕೌಂಟ್ ಕಮ್ಮಿ ಅಂತ ಕಾಣಿಸ್ತಾ ಇರ್ಬೋದು. ಸೊ ಏನು ಮಾಡ್ತೀವಿ ಅಂದರೆ ಒಂದು ತಿಂಗಳು ಇಲ್ಲ 6 ವಾರ ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಅಂದರೆ ಜಾಸ್ತಿ ಸ್ಟ್ರೆಸ್ ತೊಗೋಬೇಡಿ, ನೀರು ಚೆನ್ನಾಗಿ ಕುಡೀರಿ, ನಾರ್ಮಲ್ ಡಯಟ್ ಇಟ್ಕೊಳ್ಳಿ, ಸ್ಮೋಕಿಂಗ್ ಡ್ರಿಂಕಿಂಗ್ ಎಲ್ಲ ಬಿಟ್ಬಿಟ್ಟು ಒಂದು 6 ವೀಕ್ಸ್ ಆದಮೇಲೆ ತಿರ್ಗಾ ರಿಪೀಟ್ ಮಾಡಿ ನೋಡ್ತೀವಿ ಸೆಮೆನ್ ಅನಾಲಿಸಿಸ್. ಸೊ ಸೆಮೆನ್ ಅನಾಲಿಸಿಸ್ ತಿರ್ಗಾ ರಿಪೀಟ್ ಮಾಡಿದಾಗ ಆ ಕೌಂಟಲ್ಲಿ ಏನಿದೆ ಅದನ್ನು ಕೋರಿಲೇಟ್ ಮಾಡಿಕೊಂಡೆ ನಾವು ಇದನ್ನು ಏನಂತಾರೆ ಒಂದು ಪರ್ಮನೆಂಟ್ ಡಯಾಗ್ನೋಸಿಸ್ ಕೊಡೋದು. ಸೊ ಯೂಶಲಿ ಸೆಮೆನ್ ಅನಾಲಿಸಿಸಲ್ಲಿ ಒಂದೇ ಟೈಮ್ ಟೆಸ್ಟ್ ಮಾಡಿಬಿಟ್ಟು ಇದೇ ಥರ ಇದೆ ಅಂತ ಹೇಳಲಿಕ್ಕೆ ಬರಲ್ಲ. ಸೊ ಯು ಹ್ಯಾವ್ ಟು ಟೇಕ್ ಅಟ್ಲೀಸ್ಟ್ 2 ಇಲ್ಲ ಸಮ್ಟೈಮ್ ಅಪ್ ಟು 3 ಸ್ಯಾಂಪಲ್ಸ್ ಟು ನಿಮಗೆ ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳೋಕ್ಕೆ ಡಯಾಗ್ನೋಸ್ಗೆ. ದೆನ್ ಈ ಥರ ಓಕೆ 3 ಸತಿ ಮಾಡಿದ್ವಿ ಟೆಸ್ಟು, 3 ಸತಿನೂ ಆಲಿಗೋ ಆಸ್ಟೆನೋ ಟೆರಟೋ ಇಲ್ಲ ಕಡಿಮೆ ಕೌಂಟ್ ಇದೆ, ಮೊಟಿಲಿಟಿ ಕಮ್ಮಿ ಇದೆ ಅಂತ ಬಂದಾಗ ನಾವು ಅವ್ರಿಗೆ ಬೇರೆ ಟೆಸ್ಟ್ಗಳು ಅಂದರೆ ಬ್ಲಡ್ ಟೆಸ್ಟ್, ಮೋಸ್ಟ್ ಇಂಪಾರ್ಟೆಂಟ್ ಟೆಸ್ಟ್ಗಳು ಏನಂದರೆ ಹಿಮೋಗ್ಲೋಬಿನ್, ಥೈರಾಯ್ಡು, ಅದ್ರ ಜೊತೆ ಶುಗರ್ ಟೆಸ್ಟ್. ಯಾಕಂದರೆ ಇತ್ತೀಚೆಗೆ ಕಂಡಿರೋದು ನಮ್ಮ ದೇಶದಲ್ಲಿ ಶುಗರ್ ತುಂಬಾ ಜಾಸ್ತಿ ಆಗಿದೆ. ಸೊ ಅದರ ಕಾರಣ ಇರ್ಬೋದು. ಸೊ ಶುಗರ್ ಟೆಸ್ಟ್ ಮಾಡಿಸ್ತೀವಿ. ದೆನ್ ಲಿವರ್ ಫಂಕ್ಷನ್ನು, ರೀನಲ್ ಫಂಕ್ಷನ್, ಯಾಕಂದರೆ ಲಿವರ್ ಅಬ್ನಾರ್ಮಾಲಿಟಿ ಇದ್ದಾಗ ಏನಾದರೂ ತುಂಬಾ ಸ್ಮೋಕಿಂಗ್ ಡ್ರಿಂಕಿಂಗ್ ಇದ್ದಾಗ ಲಿವರ್ ಪ್ರಾಬ್ಲಮ್ಸ್ ಇರ್ಬೋದು, ಇಲ್ಲ ಫ್ಯಾಟಿ ಲಿವರಿಂದ ಏನಾದರೂ ಹಾರ್ಮೋನಲ್ ವ್ಯತ್ಯಾಸ ಆಗಿ ಅದರಿಂದ ಏನಾದರೂ ಕೌಂಟ್ ಕಮ್ಮಿ ಆಗಿರ್ಬೋದು. ಸೊ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿಸ್ತೀವಿ. ದೆನ್ ಸ್ವಲ್ಪ ಹಾರ್ಮೋನ್ ಟೆಸ್ಟ್ ಲೈಕ್ ಟೆಸ್ಟೋಸ್ಟಿರೋನ್ ಲೆವೆಲು, ಇನಿಬಿನ್ ಲೆವೆಲ್ಸ್ ಅಂತ ಇದೆ. ಇದು ಏನಂದರೆ ಪರ್ಮನೆಂಟ್ ಡ್ಯಾಮೇಜ್ ಆಗಿದೆಯಾ ಇಲ್ಲ ಏನಾದರೂ ಕರೆಕ್ಟ್ ಮಾಡ್ಬೋದಾ ಅಂತ ನೋಡೋಕ್ಕೆ ಇವೆಲ್ಲ ಟೆಸ್ಟ್ ಮಾಡೋದು. ಮತ್ತು ಇವ್ರದ್ದೊಂದು ಸ್ಕ್ಯಾನ್ ಮಾಡ್ತೀವಿ, ಅಲ್ಟ್ರಾಸೌಂಡ್. ಏನಂದರೆ ಬೀಜ ಅದು ಸೈಜ್ ಏನಾದರೂ ಕಮ್ಮಿ ಆಗಿದ್ರೆ, ಇಲ್ಲ ಬೀಜದಲ್ಲಿ ತುಂಬಾ ಬ್ಲಡ್ ಫ್ಲೋ, ಅದನ್ನು ನಾವು ವ್ಯಾರಿಕೋಸೀಲ್ ಅಂತ ಹೇಳ್ತೀವಿ. ಆ ಥರ ಏನಾದರೂ ಕಂಡೀಷನ್ ಇದ್ದರೆ ಟೆಸ್ಟಿಸ್ದು ಅಂದರೆ ಬೀಜದ್ದು ತಾಪಮಾನ ಜಾಸ್ತಿ ಆಗಿ ಈ ಕೌಂಟ್ ಇಲ್ಲ ಈ ಆಕಾರದ ಮೇಲೆ ದುಷ್ಪರಿಣಾಮ ಬೀರಿ ಈ ಕೌಂಟ್ ಅಬ್ನಾರ್ಮಾಲಿಟಿ ಆಗಿರ್ಬೋದು. ಸೊ ಅವ್ರಿಗೆ ಅಲ್ಟ್ರಾಸೌಂಡ್ ಮಾಡಿ ನೋಡ್ತೀವಿ. ದೆನ್ ಇಷ್ಟೆಲ್ಲ ಟೆಸ್ಟ್ ಮಾಡಾದ್ಮೇಲೆ ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಕಂಡು ಬಂದರೆ ಅದಕ್ಕೆ ಅಕಾರ್ಡಿಂಗ್ಲಿ ಟ್ರೀಟ್ ಮಾಡ್ತೀವಿ.
ಜನರಲಿ ಎಷ್ಟು ದಿನ ಬೇಕಾಗತ್ತೆ ಟ್ರೀಟ್ಮೆಂಟ್ಗೆ ಅಂದರೆ ನಾವು ಹೇಳೋದು ಅಟ್ಲೀಸ್ಟ್ ಒಂದು 6 to 8 ವೀಕ್ಸ್ ನಿಮಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಕಂಡುಬೋದು. ಯಾಕಂದರೆ ಒಂದು ಬೀಜ ಪ್ರೊಡ್ಯೂಸ್ ಆಗೋಕ್ಕೆ 60ರಿಂದ 120 ದಿನ ಬೇಕಾಗತ್ತೆ. ಸೊ ನಾವು ಒಂದು 4 ದಿನ ತೊಗೊಂಡ್ವಿ, 1 ತಿಂಗಳು ತೊಗೊಂಡ್ವಿ, ಡಾಕ್ಟ್ರೆ ಏನೂ ರಿಸಲ್ಟ್ ಬಂದಿಲ್ಲ ಅಂತ ಹೇಳಿದ್ರೆ ಆಗಲ್ಲ. ಸೊ ಯು ಹ್ಯಾವ್ ಟು ಟೇಕ್ ಫಾರ್ ಅಟ್ಲೀಸ್ಟ್ 6 to 8 ವೀಕ್ಸ್, ದೆನ್ ಡೂ ಸೆಮನ್ ಅನಾಲಿಸಿಸ್. ಬಟ್ ನಮ್ಮ ಅಲ್ಟಿಮೇಟ್ ಗೋಲ್ ಏನು? ಗೋಲ್ ಈಸ್ ಪ್ರೆಗ್ನೆನ್ಸಿ. ಸೊ ನಮ್ಮ ಪ್ರೆಗ್ನೆನ್ಸಿ ಆಗೋವರೆಗೂ ಆ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಅಂದರೆ ನಾನು ಹೇಳ್ದಂಗೆ ನೀರು ಚೆನ್ನಾಗಿ ಕುಡಿಬೇಕು, ಜಾಸ್ತಿ 2 ವೀಲರಲ್ಲಿ ಓಡಾಡೋದು, ತುಂಬಾ ಟ್ರಾವೆಲ್ ಮಾಡೋದು, ಟೈಟ್ ಜೀನ್ಸ್, ಟೈಟ್ ಅಂಡರ್, ತುಂಬಾ ಜಿಮ್ಗೆ ಹೋಗೋದುವಾಗ ಟೈಟಾಗಿ ಬಟ್ಟೆ ಹಾಕೊಳ್ಳೋದು ಅವೆಲ್ಲ ಕಡಿಮೆ ಮಾಡಬೇಕು. ತುಂಬಾ ಬಿಸಿ ನೀರಲ್ಲಿ ಸ್ನಾನ ಮಾಡೋದು, ಜಕೂಸಿಗೆ ಅಂತ ಹೇಳ್ತೀವಿ, ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ತುಂಬ ಮುಖ್ಯವಾದದ್ದು ನಾವು ನೋಡಿರೋದು ಏನಂದರೆ ಲ್ಯಾಪ್ಟಾಪ್. ಏನು ಮಾಡ್ತೀರಾ, ಲ್ಯಾಪ್ಟಾಪ್ ಅಂದರೆ ಅದರ ಹೆಸರೇ ಲ್ಯಾಪ್ಟಾಪ್ ಅನ್ನೋದಕ್ಕೆ ಲ್ಯಾಪ್ ಎಲ್ಲ ಇಟ್ಕೊಂಡು ನೋಡ್ತೀರಾ, ಅದ್ರ ಹಿಂದೆ ಯಾವಾಗಲೂ ಹೀಟ್ ಇರುತ್ತೆ. ಆ ಹೀಟಿನ ರೇಡಿಯೇಷನಿಂದ ನಾವು ವಿ ಹ್ಯಾವ್ ಸೀನ್ ದಟ್ ಟೂ ಮೆನಿ ಟೈಮ್ಸ್ ಈ ಟೆಸ್ಟಿಸ್ ಡ್ಯಾಮೇಜ್ ಆಗಿ, ಟೆಸ್ಟಿಸ್ಗಳು ಕೌಂಟ್ ಕಮ್ಮಿ ಆಗಿ ತುಂಬಾ ಪ್ರಾಬ್ಲಮ್ ಆಗಿದೆ. ಸೊ ಈ ಲ್ಯಾಪ್ಟಾಪು, ಕಂಪ್ಯೂಟ್ರು ಮತ್ತು ಮೊಬೈಲ್ ಆಲ್ಸೋ ಈ ಪಾಕೆಟಲ್ಲಿ ಇಟ್ಕೊಳ್ಳೋದು, ಇಲ್ಲ ಲ್ಯಾಪ್ಟಾಪ್ನ ದೂರ ಇಡಬೇಕು. ಕೆಲವ್ರು ಹೇಳ್ತಾರೆ, ಇಲ್ಲ ಸರ್ ನಾನೊಂದು ಪಿಲ್ಲೋ ಇಟ್ಕೊಂಡು ಅದನ್ನು ಇಟ್ಕೊಳ್ತೀವಿ, ಆದ್ರೂ ಹೀಟ್ ಆಗುತ್ತಲ್ಲ. ನೀಡ್ ಟು ಕೀಪ್ ದಟ್ ಲ್ಯಾಪ್ಟಾಪ್ ಅ ಲಿಟಲ್ ಬಿಟ್ ಅವೇ, ಮೊಬೈಲ್ಸ್ನ ದೂರ ಇಡಬೇಕು. ಸೊ ಈ ಥರ ಎಲ್ಲ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡು ನೀವು ಅದನ್ನು ತಿರ್ಗಾ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಬೋದು. ನಾವು ವಿ ಹ್ಯಾವ್ ಸೀನ್ ಆಲ್ಮೋಸ್ಟ್ 60 to 70% ಟೈಮ್ ಇಂಪ್ರೂವ್ಮೆಂಟ್ ಬರುತ್ತೆ, ಪ್ರೆಗ್ನೆನ್ಸಿನೂ ಆಗುತ್ತೆ. ಸೊ ಅಲ್ಟಿಮೇಟ್ಲಿ ಪ್ರೆಗ್ನೆನ್ಸಿ ಇಸ್ ದ ಗೋಲ್. ಅದಕ್ಕೆ ಈ ಥರ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಬೇಕು. ಮತ್ತು ನಾವು ಸ್ವಲ್ಪ ಆ್ಯಂಟಿ ಆಕ್ಸಿಡೆಂಟ್ಸು ಮತ್ತು ಏನು ಸ್ವಲ್ಪ ಟ್ರೀಟ್ಮೆಂಟ್ ಕೊಡ್ತೀವಿ, ತುಂಬಾ ಏನು ಇನ್ವೇಸಿವ್ ಟ್ರೀಟ್ಮೆಂಟ್ ಏನಿಲ್ಲ. ಈ ಥರ ಮಾಡಿಕೊಂಡ್ರೆ ಮೋಸ್ಟ್ ಆಫ್ ದಮ್ಗೆ ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಇರುತ್ತೆ. ನಿಮಗೆ ಏನಂತಾರೆ ತುಂಬಾ ನಿರಾಶೆ ಆಗೋದು ಏನು ಬೇಕಿಲ್ಲ. ಕರೆಕ್ಟಾಗಿ ಇದ್ರದ್ದು ಡಯಾಗ್ನೋಸಿಸ್ ಮಾಡಿಸ್ಕೊಳ್ಳಿ ಮತ್ತು ಟ್ರೀಟ್ಮೆಂಟ್ ಮಾಡಿದ್ರೆ ಮೋಸ್ಟ್ ಆಫ್ ದಮ್ ಪ್ರೆಗ್ನೆನ್ಸಿ ಆಗ್ತೀರ. ಥ್ಯಾಂಕ್ ಯು.